ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸ್ಟ್ರೆಸ್ಸು, ಒತ್ತಡ, ಟೆನ್ಷನ್ನು, ಪ್ರೆಷರು ಇಂಥ ಶಬ್ದಗಳು ಒಂದು 10-20 ವರ್ಷಗಳ ಹಿಂದೆ ನಾವು ಕೇಳೇ ಇರಲಿಲ್ಲ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಆ ಶಬ್ದಗಳನ್ನು ಉಪಯೋಗಿಸ್ತಾರೆ. ಇದು ಏನಪ್ಪ ಅನ್ನೋದೇ ನನಗೆ ಒಂದು ಸ್ಟ್ರೆಸ್ ಆಗಿಬಿಟ್ಟಿದೆ. ಇದನ್ನು ತಿಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ತಿಳಿಸೋದಕ್ಕೆ ಬ್ರಹ್ಮಕುಮಾರಿ ರೂಪಾ ಅಕ್ಕನವರು ನಮ್ಮ ಜೊತೆಲಿ ಬಂದಿದ್ದಾರೆ. ಇವತ್ತು ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ರೂಪಾ ಅಕ್ಕ ಅವರೇ. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಜೀವನ ಅಂದ್ರೇ ಫಸ್ಟ್ ನನಗೆ ಅರ್ಥ ಆದರೆ ಆಮೇಲೆ ಸ್ಟ್ರೆಸ್ ಏನು ಅಂತ ನಾನು ಅರ್ಥ ಮಾಡ್ಕೋಬೋದು. ಜೀವನ ಅಂದರೆ ಏನು ಅಕ್ಕವ್ರೆ? ಜೀವನ ಅಂದರೆ ಈಗ ಆಟ ಅಂತ ಹೇಳ್ಬೋದು, ಜೀವನ ಒಂದು ನಾಟಕ ಅಂತ ಹೇಳ್ತಾರೆ, ಜೀವನ ಒಂದು ಸ್ಟ್ರಗಲ್ ಅಂತ ಹೇಳ್ತಾರೆ, ಸಂಘರ್ಷ ಅಂತ ಹೇಳ್ತಾರೆ. ಹಾಗೆ ವಿಧ ವಿಧದಲ್ಲಿ ಅನೇಕ ಮಾತುಗಳನ್ನ ಜೀವನಕ್ಕೆ ಜರ್ನಿ ಅಂತಾನೂ ಕೆಲವರು ಹೇಳ್ತಾರೆ, ಪ್ರಯಾಣ ಅಂತಾನೂ ಹೇಳ್ತಾರೆ. ಈ ಜೀವನಕ್ಕೆ ಬಹಳ ಸುಂದರವಾಗಿರುವಂತ ಒಂದು ಶಬ್ದ ಹಿಂದಿ ಭಾಷೆಯಲ್ಲಿದೆ. ಹೇಳಾಗತ್ತೆ, ದೇಖೋ ತೋ ಖ್ವಾಬ್ ಹೈ ಜಿಂದಗಿ, ನೋಡಿದ್ರೆ ಅದೊಂದು ಕನಸೇ ಆಗಿದೆ ಅಂತ ಹೇಳಿ. ಸುನೋ ತೋ ಜ್ಞಾನ್ ಹೈ ಜಿಂದಗಿ, ಹೇಳಿದ್ರೆ ಅದು ಒಂದು ಜ್ಞಾನ ಆಗಿದೆ ಅಂತ. ಪಢೋ ತೋ ಕಿತಾಬ್ ಹೈ ಜಿಂದಗಿ, ಓದಿದ್ರೆ ಅದೊಂದು ಪುಸ್ತಕನೇ ಆಗಿದೆ. ಹಮ್ ತೋ ಕಹತೆ ಹೈ ಮುಸ್ಕುರಾತೆ ರಹೋ ತೋ ಆಸಾನ್ ಹೈ ಜಿಂದಗಿ, ಆಸಾನ್ ಹೈ ಜಿಂದಗಿ ಅಂತ ಹೇಳಿ. ಅಂದ್ರೆ ನೀವು ನಗ್ತಾ ಇದ್ರಿ ಅಂತಂದ್ರೆ ನಿಮಗ್ ಜೀವನ ಬಹಳ ಸರಳ ಆಗ್ಬಿಡತ್ತೆ ಅಂತ ಹೇಳಿ. ಅದಕ್ಕೆ ಈ ಸರಳತೆ ನಮ್ಮಲ್ಲಿ ಬಂತು ಅಂದ್ರೆ ಆ ಜೀವನವೇ ನಮ್ಗೆ ಈಸಿ ಆಗತ್ತೆ. ಅದು ಬರೋದೇನೆ ನಮ್ಮಲ್ಲಿ ಇರುವಂತಹ ಖುಷಿಯಿಂದ. ಸೊ ಅದಕ್ಕಾಗಿ ಇವತ್ತಿನ ದಿನ ಲೈಫ್ ಅಂತಂದ್ರೆ ನಾವು ಚಾಯ್ಸ್ ಅಂತಲೂ ಕೂಡ ಹೇಳ್ಬೋದು. ಅಂದ್ರೆ ಬೇಡಿಕೆಗಳು ಅಥವಾ ಬಯಕೆಗಳು ಯಾವ್ದು ಬೇಕೋ ಅದನ್ನ ನಾನು ಚೂಸ್ ಮಾಡ್ಬೋದು ಅಂತ ಅಲ್ಲಿ ಹೇಳ್ಬೋದು. ಇದಕ್ಕೆ ಒಂದು ಘಟನೆ ನನಗೆ ನೆನಪಾಗ್ತಾ ಇದೆ. ಒಬ್ರು ತಾತ ಇದ್ರು, ಅವ್ರಿಗೆ ಬಹಳ ಪ್ರೀತಿಯಿಂದ ಎಲ್ಲರೂ ದಾದಾಜಿ ಅಂತ ಹೇಳ್ತಾ ಇದ್ರು. ಅವ್ರನ್ನ ನಾನು ಸಹ ಪ್ರತ್ಯಕ್ಷದಲ್ಲಿ ನೋಡಿದ್ದೇನೆ. ಬಹಳಷ್ಟು ಅವರನ್ನ ಹತ್ತಿರದಲ್ಲೂ ಕೂಡ ನೋಡುವಂತಹ ನನಗೆ ಚಾನ್ಸ್ ಸಿಕ್ಕಿದೆ. ಅವರು ಯಾವತ್ತೂ ಸಹ ಅವ್ರ ಮುಖದಲ್ಲಿ ಬಹಳಷ್ಟು ನಗು. ಏನೇ ಮಾಡ್ತಿರ್ಲಿ, ನಾನು ಬೆಳಗ್ಗೆ ವಾಕ್ ಮಾಡ್ತಿರ್ಬೇಕಾದ್ರೆ ನೋಡಿದ್ದೀನಿ ಅವ್ರನ್ನ, ಕೆಲವು ಬಾರಿ ಅವ್ರ ಕಂಪನಿಯಲ್ಲೂ ನೋಡಿದ್ದೀನಿ. ಅವರೊಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್, ದೊಡ್ಡ ಬಿಸ್ನೆಸ್ ಮ್ಯಾನ್. ಸೊ ಅವರ ಬಿಸ್ನೆಸ್ಸಿನ ಅವರ್ಸಲ್ಲೂ ಕೂಡ ಅನೇಕ ಎಂಪ್ಲಾಯೀಸ್ ಜೊತೆ ಮೀಟ್ ಮಾಡ್ತಾ ಅನೇಕ ವ್ಯವಹಾರಗಳಲ್ಲಿ ಅವ್ರು ಮುಳುಗಿದ್ರೂ ಸಹ ನಾನು ಅವ್ರ ಮುಖ ನೋಡ್ತಾ ಇದ್ರೆ ಇಷ್ಟು ಖುಷಿಯಾಗಿರ್ತಿದ್ರು. ಅವ್ರನ್ನ ಒಂದು ಸರಿನೂ ಜೋರಾಗಿ ಮಾತಾಡಿದ್ದಾಗ್ಲಿ, ಯಾರಿಗೂ ರೇಗಿದ್ದಾಗ್ಲಿ ಅದನ್ನ ನಾನು ಯಾವತ್ತೂ ಅವರಿಂದ ನೋಡ್ಲೇ ಇಲ್ಲ. ನನಗೆ ಯಾವಾಗ್ಲೂ ಪ್ರಶ್ನೆ ಬರ್ತಿತ್ತು, ಇವ್ರು ಹೇಗೆ ಇಡೀ ದಿನ ನಗನಗ್ತಾ ಇರ್ತಾರೆ, ಇಷ್ಟು ಖುಷಿಯಾಗಿರ್ತಾರಲ್ಲ, ಇದ್ರ ಹಿಂದೆ ಏನಿರ್ಬೋದು ಅಂತ ಹೇಳಿ ಬಹಳ ಕಾಡ್ತಾ ಇತ್ತು ನನಗೆ. ಒಂದ್ಸಾರಿ ಹೀಗೆ ನಾನು ವಾಕ್ ಮಾಡಿ ಬೆಳಗಿನ ಸಮಯದಲ್ಲಿ ಹೋಗ್ತಿರ್ಬೇಕಾದ್ರೆ ಅವತ್ತಿನ ದಿವಸ ಅನ್ಫಾರ್ಚುನೇಟ್ಲಿ ನನ್ನ ಎದುರುಗಡೆಗೆ ಬಂದ್ರು. ಅವರು ಸಾಮಾನ್ಯವಾಗಿ ಭೇಟಿ ಆದ್ರು. ಅವಾಗೂ ಬಹಳ ಸ್ಮೈಲಿಂಗ್ ಫೇಸ್ ಮುಖದಲ್ಲಿತ್ತು. ನಾನು ಅನ್ಬೋದು 365/24 ಅಷ್ಟು ಖುಷಿಯಾಗಿರ್ತಾರೆ. ಅಂದ್ರೆ ಮೇ ಬಿ ಜೀವನದ ಒಂದೊಂದು ಕ್ಷಣ ಅವ್ರು ಆನಂದ ತಗೊಳ್ತಾ ಇರ್ಬೋದು. ಸೊ ನಾನು ಅವತ್ತು ನನಗೆ ತಡೆಯೋಕ್ಕೆ ಆಗಲಿಲ್ಲ. ಅವರಿಗೆ ನಾನು ಪ್ರಶ್ನೆಯನ್ನು ಕೇಳೇ ಬಿಟ್ಟೆ. ಅಣ್ಣವ್ರೆ, ನೀವು ದಾದಾಜಿ ಅಥವಾ ತಾತ ಅಂತ ಅವರಿಗೆ ಎಲ್ಲರೂ ಹೇಳ್ತಿರ್ತಾರೆ. ಸೊ ನೀವು ಇಷ್ಟು ಯಾವಾಗ್ಲೂ ಸಹ ನಗ್ತಾ ಇರ್ತೀರಲ್ಲ, ಇದರ ಹಿಂದ್ಗಡೆಗೆ ಏನು ರಹಸ್ಯ ಇದೆ, ಇಷ್ಟು ಹೇಗೆ ನೀವು ಖುಷಿಯಾಗಿರ್ತೀರಾ ಅಂತ ಹೇಳಿ. ಅವ್ರು ಹೇಳಿದರು, ನನ್ನ ಹತ್ರ ಇರೋದು ಎರಡೇ ಚಾಯ್ಸು. ಒಂದು ಖುಷಿಯಾಗಿರ್ಬೇಕು, ಇಲ್ಲಂತಂದ್ರೆ ಒಂದೇನೋ ಸಪ್ಪೆ ಮುಖ ಮಾಡಿಕೊಂಡು ಏನೋ ಮಾಡ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ ಅದಕ್ಕೆ ನಾನು ಇದ್ದೀನಿ ಅಂತ ಅನ್ಕೊಂಡು ಹೋಗೋದು. ಇವೆರಡರಲ್ಲೂ ಯಾವುದು ಕಳೆಯೋದು? ಇವೆರಡು ರೀತಿನೂ ಬೇರೆ ಬೇರೆ ಇದೆ. ಖುಷಿಯಾಗಿ ಕಳೆಯೋದು, ಹಾಗೆ ಎಲ್ಲರೂ ಜೀವನ ಸಾಗಿಸ್ತಾ ಇದ್ದಾರಲ್ಲ ಅದಕ್ಕೆ ನಾನು ಹಾಗೆ ಸಾಗಿಸ್ತೀನಿ ಅಂತ ಕಳೆಯೋದು. ಇವೆರಡರಲ್ಲೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನನಗನ್ನಿಸ್ತದೆ ಖುಷಿಯಾಗಿ ಕಳೆಯೋದನ್ನೇ ಒಂದೊಂದು ಕ್ಷಣ ಬಹಳ ಒಳ್ಳೆಯದು ಅಂಥೇಳಿ. ಅದಕ್ಕಾಗಿ ನಾನು ಖುಷಿಯಿಂದನೇ ಕಳಿತೀನಿ ಅಂತ ಅವರು ಲೈಫನ್ನು ಒಂದು ಚಾಯ್ಸ್, ಖುಷಿನೇ ನನ್ನ ಚಾಯ್ಸ್ ಅಂತ ಅವರು ತಿಳ್ಕೊಂಡು ಅದರಂಗೆನೇ ನಡೀತಾ ಇದ್ದಾರೆ. ಸೊ ಹಾಗೆಯೇ ನಾನಂದೆ, ಇದೇನೋ ಹೇಳೋಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಪ್ರಾಕ್ಟಿಕಲಿ ನಮ್ಮ ಎದುರುಗಡೆಗೆ ಯಾವಾಗ ಅಂಥ ಸಂದರ್ಭಗಳು ಬರ್ತದೆ ಅವಾಗ ಹೇಗೆ ನಾವು ಈ ರೀತಿ ಕಳೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನನಗೆ ಸಂದರ್ಭಗಳು ಬರಬಹುದು, ಎಷ್ಟೋ ಬರ್ತವೆ. ಈಗ ಅವರೂ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನಾನು ಹೇಳಿದೆ,
ನೀವಿಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದೀರಿ ಅಂದಮೇಲೆ ನಿಮ್ಮ ಎದುರುಗಡೆನೂ ಇಂತಿಂಥ ಪರಿಸ್ಥಿತಿಗಳು, ವಿಪರೀತ ಪರಿಸ್ಥಿತಿಗಳು ನಿಮ್ಮ ಎದುರುಗಡೆಗೆ ಬರ್ಬೋದು. ಆ ಸಮಯದಲ್ಲೂ ನೀವು ಹೀಗೆ ನಗ್ನಾಗ್ತಿರ್ತೀರಾ, ಖುಷಿಯಾಗಿರ್ತೀರಾ ಅಂತ ನಾನು ಮಾರ್ನಿಂಗ್ ವಾಕ್ ನಲ್ಲಿ ನಗ್ನಗ್ತಾ ಇರೋದು ಅದೇನು ಕಷ್ಟ ಅದು ಇಲ್ಲ. ಎಲ್ಲರೂ ಮಾಡ್ತಾರೆ. ಆದ್ರೆ ಹೀಗೆ ಅವ್ರು ಕೇಳಿದಾಗ ಅವಾಗೂ ಅವ್ರು ಏನು ಉತ್ತರ ನನ್ಗೆ ಹೇಳಿದ್ರು ಅಂದ್ರೆ, ಅವಾಗ್ಲೂ ನನ್ನ ಹತ್ರ ಎರಡೇ ಚಾಯ್ಸ್ ಇದೆ. ಟೆನ್ಷನ್ ಇದ್ದಾಗ್ಲೂ ಎರಡೇ ಚಾಯ್ಸ್ ಇದೆ. ಒಂದು, ನಾನು ಬಂದಿರುವಂತ ಪರಿಸ್ಥಿತಿಯಿಂದ ಒಂದಿಲ್ಲ ಒಂದು ಪಾಠವನ್ನ ಕಲಿತು ನಾನು ಮುಂದುವರಿಬೇಕು. ಇಲ್ಲ ಅಂದ್ರೆ ಹತಾಶರಾಗಿ, ಒಂಥರ ನಿರಾಶೆಯಾಗಿ, ಒಂಥರ ಜಿಗುಪ್ಸೆಯಿಂದ ಏನೋ ಒಂದು ನನ್ನ ತಲೆ ಮೇಲೆ ಹೊರೆ ಬಿದ್ದಿದೆ ಅಂತ ಹೇಳಿ ಕಳಿಬೇಕು. ಸೊ ಇವೆರಡರಲ್ಲೂ ಯಾವ್ದು ಬೆಟರ್ ಆಪ್ಷನ್? ನಗ್ನಗ್ತಾ ಕಳಿಬೇಕು, ಅದೇ ಬೆಟರ್. ಜೀವನದಲ್ಲಿ ಒಂದು ನನ್ನ ಎದುರುಗಡೆ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅದು ಒಂದು ಸ್ಟೆಪ್. ನನಗೆ ಆ ಸ್ಟೆಪ್ ನಾನು ಏರಿದ್ರೆ ನಾನು ಮತ್ತೆ ಮೇಲೆ ಹೋಗ್ತೀನಿ, ಅಥವಾ ಅದರಿಂದ ನಾನು ಏನೋ ಒಂದು ಪಾಠ ಕಲಿತೀನಿ, ಒಂದು ಲೆಸನ್ ಅಂತ ತಿಳ್ಕೊಂಡು ನಾನು ಮುಂದೆ ಹೋಗ್ತೀನಿ. ಹಾಗಿದ್ರೆ ನಿಜವಾಗ್ಲೂ ಜೀವನದಲ್ಲಿ ಅನೇಕ ಪ್ರಕಾರದ ವಿಧವಾಗಿ ಪರಿಸ್ಥಿತಿಗಳು ನಮ್ಮ ಎದುರುಗಡೆ ಬರ್ತವೆ. ಆ ಸಮಯದಲ್ಲಿ ನಾನು ಚಾಯ್ಸ್ ಮಾಡಬೇಕು. ಈಗ ನಾವು ಟಾಪಿಕ್ ಮಾತಾಡ್ತಾ ಇರೋದು ಒತ್ತಡ ಮುಕ್ತ ಜೀವನ ಅಂತ ಹೇಳಿ ಅಲ್ವಾ? ಸೊ ಈ ಒತ್ತಡ ಮುಕ್ತ ಜೀವನವನ್ನ ಒತ್ತಡ ಮುಕ್ತ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರನೂ ಎರಡೇ ಚಾಯ್ಸ್ ಇದೆ. ಒಂದು, ಸ್ಟ್ರೆಸ್ಫುಲ್ ಆಗಿ ಜೀವನ ಮಾಡಬೇಕು. ಇನ್ನೊಂದು, ಸ್ಟ್ರೆಸ್ ಫ್ರೀ ಆಗಿ ಜೀವನ ಮಾಡಬೇಕು. ಹಾಗಿದ್ರೆ ಯಾವುದು ಒಳ್ಳೇದು? ಒತ್ತಡ ಯುಕ್ತರಾಗಿ ಮಾಡೋದು ಒಳ್ಳೇದು, ಒತ್ತಡ ಮುಕ್ತರಾಗಿ ಒಳ್ಳೇದು. ಅದನ್ನೇ ನಾವು ಚಾಯ್ಸ್ ಮಾಡಬೇಕು ಅಂತ. ಹೌದು. ಅಂದ್ರೆ ಜೀವನ ಅನ್ನೋದಕ್ಕೆ ನೀವು ಒಂದು ವಾಕ್ಯದಲ್ಲಿ ಏನ್ ಹೇಳ್ಬೋದು? ಜೀವನ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಚಾಯ್ಸ್ ಅಂತ. ಜೀವನ ಅಂದ್ರೆ ಚಾಯ್ಸ್. ಇವತ್ತು ನಾವು ಈ ಡೆಫಿನೇಷನ್ ತಗೊಂಡು ಮುಂದೆ ಚರ್ಚೆ ಮಾಡಬಹುದು. ಚಾಯ್ಸ್ ಯಾವ್ದು ಬೇಕು ನಾನು ಅದನ್ನ ಚಾಯ್ಸ್. ಜೀವನ ಅಂದ್ರೆ ಚಾಯ್ಸ್. ಈಗ ನಾನು ಸ್ಟ್ರೆಸ್ ಆಗಿನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಸ್ಟ್ರೆಸ್ ಫ್ರೀ ಆಗಾದ್ರೂ ಮಾಡ್ಬೇಕು. ಇವಾಗ ಸ್ಟ್ರೆಸ್ ಅಂದ್ರೆ ಏನು? ಸ್ಟ್ರೆಸ್ ಅಂದ್ರೆ ಒತ್ತಡ, ಒಂದು ಪ್ರೆಷರ್, ಒಂದು ಏನ್ ಹೇಳ್ತಾರೆ ಈಗ ಪ್ರೆಷರ್ ಕುಕ್ಕರ್ ಅಂತ ಹೆಸರಿದೆ. ಅದರಲ್ಲಿ ಕೆಲಸ ಏನಾಗುತ್ತೆ ಅಂದ್ರೆ ಎಲ್ಲ ಒತ್ತಡ ಅಲ್ಲಿ ಸೇರ್ಕೊಳ್ತದೆ, ಕಟ್ಕೊಂಡು ಬರುತ್ತೆ. ಅದರಲ್ಲಿ ಫುಲ್ ಸ್ಟೀಮ್ ಸೇರ್ಕೊಳ್ತದೆ, ಪ್ರೆಷರ್ ಆಗ್ತದೆ, ಆಮೇಲೆ ಅದು ಒಮ್ಮೆಲೆ ಔಟ್ ಆಗ್ತದೆ, ವಾಲ್ವ್ ಇರುತ್ತೆ ಅಥವಾ ಶಿಟಿ ಇರ್ತದೆ. ಸೊ ಜನರಲಿ ನಾವು ಸ್ಟ್ರೆಸ್ಗೆ ಡೆಫಿನೇಷನ್ ಕೊಡಬೇಕು ಅಂತಂದ್ರೆ, ಹೊರಗಡೆ ಇವತ್ತು ಎಲ್ಲರೂ ಯೂಸ್ ಮಾಡೋದಂತಂದ್ರೆ ಇಟ್ಸ್ ಅ ಟೈಪ್ ಆಫ್ ಪೇನ್ ಅಂತ ಹೇಳ್ತಾರೆ. ಇಟ್ಸ್ ಅ ಟೈಪ್ ಆಫ್ ಪೇನ್. ಇಟ್ ವಿಲ್ ಕಮ್ ಟು ಟೆಲ್ ಯು ದೇರ್ ಈಸ್ ಸಮಥಿಂಗ್ ಯು ನೀಡ್ ಟು ಚೇಂಜ್ ಅಂತ. ಅಂದರೆ ಇದು ಒಂದು ಪ್ರಕಾರದ ನೋವಿದೆ, ಅದು ಬಂದು ನಮಗೆ ಇಂಟಿಮೇಟ್ ಮಾಡುತ್ತೆ, ನೀವು ಈಗ ಇಲ್ಲಿ ಒಂದು ಸ್ವಲ್ಪ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿ. ಆ ಚೇಂಜನ್ನು ನಾವು ಪರಿವರ್ತನೆ ಮಾಡಲಿಲ್ಲ ಅಂತಂದರೆ ಅದು ಬಹಳ ವಿಧದಲ್ಲಿ ಅದು ಔಟ್ ಆಗಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇಲ್ಲಿ ಯಾವುದೋ ಒಂದು ಟೈಮ್ ಬಾಂಬ್ ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅದ್ರದ್ದು ಗೊತ್ತಾಗ್ಬೋದಲ್ಲ, ಅದರದ್ದು ಹೇಗೆ ಗೊತ್ತಾಗ್ತದೆ? ಅಂತ ಅದ ಸೌಂಡ್ ಬಂತು ಅಂದ್ರೆ ಒಮ್ಮೆಲೆ ನಾವು ಅಲರ್ಟ್ ಆಗ್ಬಿಡ್ತೀವಿ. ಸೊ ಅವಾಗ ಏನ್ ಮಾಡ್ತೀರಾ? ಹೀಗೆ ಕುತ್ಕೊಂಡು ನಾವು ಲೆಕ್ಚರ್ ಕೊಡ್ತೀವೋ ಅಥವಾ ಮತ್ತೇನ್ ಮಾಡ್ತೀವಿ? ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಏನು ಯಾಕೆ ಅಂತ ಮೊದಲದು ಟೈಮ್ ಬಾಂಬ್ ಇದೆಯಾ ಇನ್ನೇನಾರು ಇದೆಯಾ ನೋಡ್ತೀವಿ. ಟೈಮ್ ಬಾಂಬ್ ಇರಬಹುದು ಅಂತ ಸಂಶಯ ಬಂದ್ರೆ ಮೊದಲು ಅಂತ ಹೇಳಿ ನಿಮಗೆ ಕ್ಲಿಕ್ ಆಯ್ತು ಅಂತ ಇಟ್ಕೊಳ್ಳಿ. ಅದೇ ತರದ ಸೌಂಡ್ ನೀವು ಅನೇಕ ಫಿಲ್ಮ್ಸ್ ಗಳಲ್ಲಿ ಕೇಳಿರ್ಬೋದು. ಆ ತರ ಶಬ್ದ ಬಂದ್ರೆ ಸಾಕು ದೂರ ಹೋಗ್ತೀವಿ ಅಥವಾ ಅದನ್ನ ಡಿಫ್ಯೂಸ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಏನೋ ಒಂದು ಆ ಸಮಯದಲ್ಲಿ ನಾವು ಕ್ರಮವನ್ನ ಕೈಗೊಳ್ತೇವೆ, ಹೌದಲ್ಲ? ಸೊ ಹಾಗೇನೆ ಈ ಒಂದು ಪೇನ್ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಆ ಸಮಯದಲ್ಲಿ ಅದು ಹೇಳ್ತಾ ಇದೆ, ಯು ನೀಡ್ ಟು ಸಮಥಿಂಗ್, ಯು ಹ್ಯಾವ್ ಟು ಡೂ ಸಮಥಿಂಗ್ ಚೇಂಜ್ ಅಂತ. ಏನಾದರೂ ನಿಮ್ಮಲ್ಲಿ ಒಂದು ಪರಿವರ್ತನೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಒಂದು ಸಿಗ್ನಲ್ ಕೊಡ್ತಾ ಇದೆ. ಸೊ ಆ ಸಮಯದಲ್ಲಿ ನಾನು ಏನೂ ಮಾಡಲೇ ಇಲ್ಲ ಅಂತಂದರೆ ಒಂದಿಲ್ಲ ಒಂದು ರೂಪದಲ್ಲಿ ಅದು ಹೊರ ಹೊಮ್ಮಬಿಡ್ತದೆ ಅಂತ. ಸೊ ಹೀಗೆ ಮತ್ತೆ ನಾವು ಸ್ಟ್ರೆಸ್ ಬಗ್ಗೆ ಹೇಳಬೇಕು ಅಂತಂದರೆ ಹೇಳ್ತಾರೆ, ಇಟ್ಸ್ ಇಂಬ್ಯಾಲೆನ್ಸ್ ಬಿಟ್ವೀನ್ ಡಿಮ್ಯಾಂಡ್ಸ್ ಇನ್ ಲೈಫ್ ಆ್ಯಂಡ್ ರಿಸೋರ್ಸಸ್ ಐ ಹ್ಯಾವ್ ಅಂತ. Stress is a difference it is an imbalance between demands in life and resources I have ಅಂತ ಹೇಳಿ. ಅಂದ್ರೆ ನನ್ನ ಜೀವನದಲ್ಲಿ ಬಯಕೆಗಳು ಅಥವಾ ಡಿಮ್ಯಾಂಡ್ಸ್, ನಾನು ಬಯಸುವಂಥದ್ದು ಇಷ್ಟಿದೆ, ಆದ್ರೆ ನನ್ನ ಹತ್ರ ಇರೋದು ಕಂಟೆಂಟು, ರಿಸೋರ್ಸಸ್ ಇಷ್ಟೇ ಇದೆ. ಸೊ ಅಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಆವಾಗ ನನ್ನಲ್ಲಿ ಒತ್ತಡ ಅಥವಾ ಪ್ರೆಷರು ಹೆಚ್ಚಾಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮ್ಮ ಹತ್ರ ಇವತ್ತೊಂದು 1000 ರೂಪಾಯಿ ಇದೆ, ಆದರೆ ನಿಮ್ಮ ಬಯಕೆ 1 ಲಕ್ಷದಿದೆ.
ಸ್ಟ್ರೆಸ್ ಶುರು ಆಯ್ತು. ನಿಮ್ಮ ಬಯಕೆ 1,00,000 ಸೊ ಅಲ್ಲಿ ಡಿಮ್ಯಾಂಡ್ ಹೆಚ್ಚಾದಾಗ ಅವಾಗ ಆ ತಕ್ಕಡಿ ಒಂದೇ ಥರ ಉಳಿಯೋದಿಲ್ಲ. ಅವಾಗ ಇದು ಕೆಳಗೆ ಬರುತ್ತೆ, ಇದು ಮೇಲೆ ಹೋಗುತ್ತೆ. ಅಂದರೆ ಎಷ್ಟು ಇದು ಇಂಬ್ಯಾಲೆನ್ಸ್ ಆಗುತ್ತೆ, ಆಗ ಲೈಫ್ನಲ್ಲೂ ಕೂಡ ನಾವು ಒಂದು ಒತ್ತಡದ ಅನುಭವ ಮಾಡ್ತೀವಿ, ಒಂದು ದುಃಖದ ಅನುಭವ ಮಾಡ್ತೀವಿ. ಆ ದುಃಖನೇ ಹೆಚ್ಚು ಆದಾಗ ಅದಕ್ಕೆ ಸ್ಟ್ರೆಸ್ ಅಂತ ನಾವು ಅದಕ್ಕೆ ಹೇಳ್ಬೋದು. ಈಗ ಸ್ಟ್ರೆಸ್ಸು ನಮ್ಮ ಮನಸ್ಸಿನಲ್ಲಿ ಯಾವ ಸಮಯದಲ್ಲಿ ಅಥವಾ ಯಾವ ಥರದಲ್ಲಿ ಹುಟ್ಕೊಳ್ಳುತ್ತೆ? ಈ ಸ್ಟ್ರೆಸ್ ಅಥವಾ ಒತ್ತಡ ಏನಿದೆ ಅಥವಾ ಪ್ರೆಷರ್ ಅಂತ ಏನು ಹೇಳ್ತೀವಿ, ಈ ಪ್ರೆಷರ್ ಉತ್ಪನ್ನ ಆಗಬೇಕು ಅಂತಂದರೆ ಮೂಲವಾಗಿ ಕೆಲವೊಮ್ಮೆ ನಮ್ಮ ಪಾಸ್ಟ್ನಲ್ಲಿ ನಮ್ಮ ಜೊತೆಗೆ ನಡೆದಿರುವಂಥ ಘಟನೆಗಳು ಈ ರೀತಿ ಬಂದಿದ್ದಾವೆ ಅಂತಂದರೆ, ಈ ರೀತಿ ನನ್ನ ಜೊತೆಗೆ ನಡೆದು ಹೋಗಿರ್ತದೆ ಅಂತಂದರೆ ಎಷ್ಟು ನಾನು ಮರಿಬೇಕು ಅಂತ ಪ್ರಯತ್ನ ಪಟ್ಟರೂ ಸಹ ಅದನ್ನು ಇವತ್ತು ನಾನು ಮರಿಲಿಕ್ಕೆ ಆಗ್ತಾನೇ ಇಲ್ಲ. ಅಂದರೆ ಕೆಲವೊಮ್ಮೆ ಪಾಸ್ಟಿನ ಬಗ್ಗೆ ಇರುವಂಥ ವಿಚಾರಗಳು ನನ್ನ ಮನಸ್ಸಿನಿಂದ ವರ್ತಮಾನದಲ್ಲಿ ನಾನು ಮರಿಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಹೇಳಬೇಕು ಅಂತಂದರೆ ಭವಿಷ್ಯದಲ್ಲಿ ಆಗುವಂತಹ ಕೆಲವೊಂದು ಫೇಲ್ಯೂರ್ಸ್ಗಳು ಅಥವಾ ಬೀಯಿಂಗ್ ಕ್ರಿಟಿಸೈಸ್ಡ್ ಅಂತ ಹೇಳ್ತಾರೆ, ಅಥವಾ ಏನೋ ನನ್ನ ಜೊತೆಗೆ ಹೀಗೆ ಆಗ್ಬಿಡುತ್ತಾ ಏನೋ ಅಂತೇಳಿ ಒಂದು ಭಯ, ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ಬೋದು, ಫಿಯರ್ ಆಫ್ ಬೀಯಿಂಗ್ ಕ್ರಿಟಿಸೈಸ್ಡ್ ಅಂತ ಹೇಳ್ಬೋದು. ಅಥವಾ ಹೀಗೆ ವೆರೈಟಿ ಏನು ಹೊರಗಡೆ ಪರಿವರ್ತನೆ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಫ್ರೆಂಡ್ ಇದೆ, ಅಚಾನಕ್ಕಾಗಿ ಅಥವಾ ಒಮ್ಮೆಲೆ ಅವರು ಎಷ್ಟು ಚೆನ್ನಾಗಿದ್ರು ಆದರೆ ಅವ್ರದ್ದು ಸಂಪೂರ್ಣವಾಗಿ ಲಾಸಲ್ಲಿ ಹೊರಟೋಗ್ಬಿಟ್ರು, ಬಿಸ್ನೆಸ್ ಲಾಸಲ್ಲಿ ಹೋಗ್ಬಿಟ್ರು. ನನಗಾಗ್ಬಿಟ್ರೆ ಈ ರೀತಿ ನಾನು ಮಾಡ್ತಾ ಇದ್ದೀನಿ, ನಂದು ಹೀಗೆ ಆಗ್ಬಿಟ್ರೆ ಅನ್ನುವಂಥ ಒಂದು ಭಯ ಮನಸ್ಸಿನಲ್ಲಿ, ಅದು ನನಗೆ ಮನಸ್ಸಿನಲ್ಲಿ ಕಾಡ್ತಾ ಇದ್ದಾಗ ಅವಾಗೂ ಕೂಡ ಪ್ರೆಷರ್ ನನ್ನಲ್ಲಿ ಉಂಟಾಗ್ಬಿಡ್ತದೆ. ಒಂದು ಹಿಂದಿನ ವಿಚಾರಗಳನ್ನು ನಾನು ಯಾವಾಗ ಮರಿಲಿಕ್ಕಾಗೋದಿಲ್ಲ ಅವಾಗೂ ಒಂದು ಒತ್ತಡ ನನ್ನಲ್ಲಿ ಕ್ರಿಯೇಟ್ ಆಗ್ತದೆ. ಯಾವಾಗ ಭವಿಷ್ಯದ ಬಗ್ಗೆ ನಾನು ವಿಚಾರ ಮಾಡ್ಲಿಕ್ಕೆ ಹೋಗ್ತೇನೆ ಅವಾಗೂ ಒಂದು ಪ್ರಕಾರದ ಭಯ ಹೇಗೆ ಬಂತು ಅಂದರೆ ಆ ವಿಚಾರಗಳು ಕೂಡಿ 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 ಒಂದು ಅಲ್ಲಿ ಸಿಂಪ್ಟಮ್ ಕ್ರಿಯೇಟ್ ಆಗುತ್ತೆ. ಅದೇನಂದರೆ ಫಿಯರ್, ಆ ಭಯ ಉತ್ಪನ್ನ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಈ ಪ್ರಕಾರದ ಒಂದು ಭಯ ಪ್ರೆಸೆಂಟ್ನಲ್ಲಿ ಒಂದು ಇಂಟರ್ನಲ್ ಆಗಿ ಒಂದು ಎಕ್ಸ್ಟರ್ನಲ್ ಆಗಿ ವೆರೈಟಿ ರೂಪದಲ್ಲಿ ನಮ್ಮಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಇಂಟರ್ನಲ್ ಆಗಿ ಹೇಳಬೇಕು ಅಂತಂದರೆ ಆ ಪ್ರೆಷರ್ ಹೇಗಿರ್ತದೆ ಅಂತಂದರೆ, ಈಗ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಇವತ್ತು ನಿಮ್ಮ ಮಗ ಡೈಲಿ ಕಾಲೇಜಿಗೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾನೆ, ಎವ್ರಿ ಡೇ ಅವನು 6 ಗಂಟೆಗೆ ಮನೆಗೆ ಬರ್ತಾನೆ. ಇದು ಒಂದು ರೂಟೀನ್. ಎವ್ರಿ ಡೇ ಮಾರ್ನಿಂಗ್ 8 o'clock ಹೋಗೋದು, ಎವ್ರಿ ಡೇ ಈವ್ನಿಂಗ್ 6 o'clock ಬರೋದು, ಅವನದೊಂದು ರೂಟೀನ್ ಇದೆ. ಸೊ ಒಂದು ದಿವಸ ಅವನು ಏನು ಮಾಡ್ತಾನೆ ಅಂದರೆ 6 o'clock ಆಯಿತು ಬರೋದಿಲ್ಲ, 6:15 ಆಯಿತು ಬರಲಿಲ್ಲ, 6:30 ಆಯಿತು ಬರಲಿಲ್ಲ. ನೀವು ಫೋನ್ ಮಾಡ್ತೀರಾ, ಅವನ ಫೋನ್ ನಾಟ್ ರೀಚೇಬಲ್ ಇದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸೊ ನಿಮ್ಗೆ ಏನಾಗ್ತಾ ಇದೆ? ಸ್ಟ್ರೆಸ್, ಒಳಗಡೆ ಒಂದೇನೋ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಮಗಳಿದ್ರೆ ಇನ್ನೂ ಜಾಸ್ತಿ, ಮಗ ಅಂತೂ ಸ್ವಲ್ಪ ನಿಶ್ಚಿಂತ ಇರಬಹುದು, ಮಗಳಂತಾನೆ ಇಟ್ಕೊಳ್ಳಿ ಇನ್ನೂ ಜಾಸ್ತಿ ಇನ್ನೂ ಟೆನ್ಷನ್ ಶುರು ಆಗ್ಬಿಡ್ತದೆ. ಏನಾಯ್ತು ಏನು, ಡೈಲಿ ಬರೋನು 6 ಗಂಟೆಗೆ 6:15 ಆದ್ರೂ ಬರಲಿಲ್ಲ, ಈಗ ಮತ್ತೆ 6:45 ಆಯ್ತು, ಮತ್ತೆ ನಿಮಗೆ ಒತ್ತಡ ಹೆಚ್ಚಾಗ್ತಾನೆ ಇದೆ. ಏನಾಗಿರ್ಬೋದು, ಹೇಗಿರ್ಬೋದು, 7 ಗಂಟೆನೂ ಆಯಿತು, 7:15 ಆಗಕ್ಕೆ ಬಂತು. ಆವಾಗ ಹೇಗಾಗುತ್ತೆ ಮನಸ್ಸಿನಲ್ಲಿ ಅಂತಂದರೆ ಏನಾಗಿರ್ಬೋದು, ಎಲ್ಲೆಲ್ಲೋ ಫೋನ್ ಮಾಡಿಬಿಡ್ತೀವಿ, ನಿಮ್ಮ ಹತ್ರ ಬಂದ್ರ ಏನಾಯಿತು, ನನ್ನ ಮಗ ಬರಲೇ ಇಲ್ಲ ಇನ್ನೂವರೆಗೂ. ಅಥವಾ ಕೆಲವು ಬಾರಿ ಅಂತೂ ಮನಸ್ಸಿನಲ್ಲಿ ಎಷ್ಟೋ ಬಾರಿ ಅವ್ರನ್ನ ಹಾಸ್ಪಿಟಲೈಸ್ಡ್ ಮನಸ್ಸಲ್ಲೇ ಹಾಸ್ಪಿಟಲೈಸ್ ಮಾಡ್ಬಿಟ್ಟಿರ್ತೀವಿ, ಏನೆಲ್ಲ ಮಾಡ್ಬಿಟ್ಟಿರ್ತೀವಿ, ಹಾಸ್ಪಿಟಲ್ಗೂ ಫೋನ್ ಮಾಡ್ತೀವಿ ಅಂದ್ರೆ ಏನೆಲ್ಲ ಆ ಸಮಯದಲ್ಲಿ ನಾವು ಮಾಡ್ಬಿಡ್ತೀವಿ. ಅಂದ್ರೆ ಒಂದು ಪ್ರೆಷರ್ ಆ ಸಮಯದಲ್ಲಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಇದು ನನ್ನೊಳಗೆ ನಡೆಯುವಂತ ಈ ಒಂದು ನಕಾರಾತ್ಮಕ ವಿಚಾರಗಳು ಹೇಗೆ ಕ್ರಿಯೇಟ್ ಮಾಡುತ್ತೆ ನೋಡಿ. ಒಂದ್ ವೇಳೆ ತಿಳ್ಕೊಳ್ಳಿ, 7:45 ಅಷ್ಟೊತ್ತಿಗೆ ಅವನು ಮನೆಗೆ ಕಾಲಿಟ್ಬಿಟ್ಟ ಅಥವಾ ಅವಳು ಕಾಲಿಟ್ಬಿಟ್ಲು ಅಂತ ಇಟ್ಕೊಳ್ರಿ. ಆವಾಗ ಚಲಾಗಾಯ್ತು, ಒಳ್ಳೇದಾಯ್ತು ಬಂದ್ಬಿಟ್ಟೆ ಅಂತ ಹೀಗಂತೀವೋ, ಅಥವಾ ದೊಡ್ಡ ಸೀನೇ ಕ್ರಿಯೇಟ್ ಆಗ್ತದೆ. ಬಹುಶಃ ಅನುಭವದ ಮಾತಂತ ಹೇಳ್ಬೋದು, ಅಥವಾ ಎಲ್ಲೋ ನೋಡಿದ್ದೂ ಇರ್ಬೋದು. ಈ ತರ ಮನೆಗೆ ಬಂದ ತಕ್ಷಣನೇ ಇಷ್ಟೊತ್ತು ನಾನೇನು ಅದನ್ನ ವಿಚಾರ ಮಾಡಿ, ಒಂದು ಪ್ರೆಷರ್ ಕುಕ್ಕರ್ ಹೇಗೆ ತುಂಬಿಕೊಂಡಿರ್ತದೆ ವಿಚಾರಗಳು ನಿನ್ಗೆ ಅಷ್ಟು ತಿಳಿಯೋದಿಲ್ವಾ, ನೀನು ಒಂದು ಫೋನ್ ಮಾಡೋಕ್ಕಾದ್ರೂ ಬರಲಿಲ್ವಾ, ನಿನ್ನ ಫೋನ್ ಎಲ್ಲಿ ಹೋಯಿತು, ಎಷ್ಟು ಏನು ಆಗಿದೆ ಪರಿಸ್ಥಿತಿ ಅಂತ ನಾವು ಕೇಳೋದ್ರ ಬದಲಾಗಿ ಅಲ್ಲಿ ಇಷ್ಟು ನನ್ನೊಳಗಿನ ಪ್ರೆಷರನ್ನೇ ಹೊರಗೆ ಹಾಕೋದ್ರಲ್ಲೇ ಅಲ್ಲಿ ಸಮಯ ಹೋಗ್ತದೆ. ಸೊ ಅದರಲ್ಲಿ ನೋಡಿ ಏನೇನೆಲ್ಲ ಆವಾಗ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ಸೊ ಆವಾಗ ಒಮ್ಮೆಲೆ
ಅನ್ಫಾರ್ಚುನೇಟ್ಲಿ ಅಂತ ಇಟ್ಕೊಳ್ಳಿ ಅಥವಾ ಅಚಾನಕ್ಕಾಗಿ ಅಂತ ಇಟ್ಕೊಳ್ಳಿ, ಆ ಸಮಯದಲ್ಲಿ ಒಬ್ರು ಯಾರೋ ಗೆಸ್ಟ್ ಬಂದರು ನಿಮ್ಮ ಮನೆಗೆ ಅಂತ ಇಟ್ಕೊಳ್ಳಿ. ಬಂದಿದ್ದು ಸೌಂಡ್ ಆಯಿತು, ನಿಮ್ಗೇನೋ ಗೊತ್ತಾಯಿತು, ಆವಾಗ ನೀವೆಲ್ಲ ಸ್ಟನ್ ಆಗಿಬಿಡ್ತೀರ, ಒಮ್ಮೆಲೆ ಸುಮ್ಮನೆ. ಈ ಥರನೂ ನೀವು ಪರಿಸ್ಥಿತಿ ನೋಡಿರ್ಬೋದು. ಏನೋ ಒಂದು ಘರ್ಷಣೆ ನಡೀತಾ ಇರ್ತದೆ, ಆ ಸಮಯದಲ್ಲಿ ಒಬ್ರು ಗೆಸ್ಟ್ ನಮ್ಮ ಮನೆಗೆ ಬಂದ್ಬಿಡ್ತಾರೆ, ಎಂದು ಬರಲಾರ್ದೇ ಇರೋರು ಒಬ್ರು ಬಂದ್ಬಿಡ್ತಾರೆ. ಸೊ ಆವಾಗ ನೀವೆಲ್ಲ ಸ್ಟನ್ ಆಗಿಬಿಡ್ತೀರಾ, ಆ ಸಮಯದಲ್ಲಿ ಶಾಂತ ಆಗಿಬಿಡ್ತೀರಾ. ಆ ಮೂಮೆಂಟನ್ನು ಜಸ್ಟ್ ನಾವು ಫೀಲ್ ಮಾಡೋಣ. ಆವಾಗ ಅವರು ಒಳಗಡೆ ಬರ್ತಿದ್ದಂಗೆ ನೀವೆಲ್ಲ ಡೆಡ್ ಸೈಲೆನ್ಸ್ ಆಗಿಬಿಡುತ್ತೆ. ಸೊ ಅವ್ರು ಇದನ್ನೆಲ್ಲ ನೋಡಿ ಅವ್ರೇನು ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರ್ತೇನೆ ಅಂತೇಳಿ. ಅಂದರೆ ಅವರಿಗೆ ಆ ವೈಬ್ರೇಷನ್ನು ಗೊತ್ತಾಗ, ನೀವು ಸುಮ್ಮನೆ ಇದ್ರೂ ಸಹ ಆ ವೈಬ್ರೇಷನ್ಸ್ಗಳು ಅವರಿಗೆ ಟಚ್ ಆಗ್ತಿದೆ ಅಂದರೆ ಆ ಸಮಯದಲ್ಲಿ ಎಂಥ ವೈಬ್ರೇಷನ್ಗಳು ಅಲ್ಲಿ ಆ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಸಹಜವಾಗಿ ಒಬ್ಬ ವ್ಯಕ್ತಿಯಲ್ಲಿ ಎಂಟರ್ ಆಗ್ಬಿಟ್ಟಂದ್ರೆ ಅವನಿಗೆ ಗೊತ್ತಾಗ್ತದೆ. ಸೊ ಹೀಗೆ ಈ ಪ್ರೆಷರ್ ಬೆಳೀತಾ ಬೆಳೀತಾ ಆಮೇಲೆ ನೀವೇನಂತೀರ, ನಿಮ್ಮ ಪ್ರೆಷರ್ ಒಳಗಡೆ ಖಾಲಿ ಆದ ತಕ್ಷಣ ಆಯ್ತು ಸರಿ ಬಿಡು, ಏನಾಗಿತ್ತು, ಯಾಕೆ ಲೇಟ್ ಆಯ್ತು, ಈಗ ಅಂದ್ರೆ ಮೂಲ ಪ್ರಶ್ನೆ ಈಗ ಬರ್ತದೆ ಒಂದು 15 ನಿಮಿಷ ಆದ್ಮೇಲೆ. ಅವಾಗ ಓಕೆ ಖಾಲಿ ಆಯ್ತಲ್ಲ, ಆಮೇಲೆ ಸರಿ ಬಿಡು ಹಾಗಿದ್ರೆ ಈಗ ಊಟ ಮಾಡೋಣ ಬಾ ಅಂತ ನೀವು ಕರಿಬೋದು ಅವ್ರನ್ನ. ಆವಾಗ ಇಷ್ಟೊತ್ತು ನಿಮ್ಮೊಳಗೆ ಆ ಪ್ರೆಷರ್ ಕುತ್ಕೊಂಡಿತ್ತು, ಈಗೆಲ್ಲ ನೀವು ಎಲ್ಲಿ ಹಾಕಿದ್ರಿ, ಅಲ್ಲಿ ಎದುರುಗಡೆ ಇರೋ ವ್ಯಕ್ತಿಗೆ ಹಾಕಿದ್ರಿ, ಈಗ ಅಲ್ಲಿ ಶುರು, ನನಗೇನು ಹಸುವಿಲ್ಲ, ಅಲ್ಲಿಂದ ರಿವರ್ಸ್ ಅಲ್ವಾ. ಸೊ ಇದೇ ಉತ್ತರ ಬರುತ್ತಲ್ಲ, ನನಗೇನು ಹಸುವಿಲ್ಲ, ನನಗಿವತ್ತು ಹಸುವೆ ಆಗಿಲ್ಲ ಅಂತ ಒಂದು ಪ್ರಕಾರದ ಅವ್ರ ಮೇಲೆ ಪ್ರೆಷರು, ಅಥವಾ ಅವರಲ್ಲಿ ಹೀಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಒಂದು ಸ್ವಲ್ಪ ಕೇಳಕ್ಕೂ ಬರಲ್ವಾ ಇವ್ರಿಗೆ, ಮಾತಾಡೋದು ಇವ್ರಿಗೆ ಪದ್ಧತಿ ಇಲ್ವಾ, ಏನು ಮಾತಾಡ್ತಾರೆ ಅಂದರೆ ಈ ರೀತಿ ವೆರೈಟಿ ಮನಸ್ಸಿನಲ್ಲಿ ಅವರಲ್ಲಿ ಹೀಗೆ ಉದ್ವೇಗ ಅದು ಶುರು ಆಗುತ್ತೆ ಅಂತಂದರೆ ಅವರು ಅವತ್ತಿನ ದಿವಸ ಕಡೆಗೆ ನೀವು ಭಾಳ ಫೋರ್ಸ್ ಮಾಡಿದ್ರಿ ಅಂತ ಒಂದೆರಡು ತುತ್ತು ಊಟ ಮಾಡಿದ್ರೂ ಸಹ ಮುಂದೆ ಅದು ಹೇಗೆ ಅವ್ರ ಮನಸ್ಸಿನಲ್ಲಿ ಕುತ್ಕೊಂಡು ಬಿಡುತ್ತೆ ಅಂತಂದರೆ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆಗೆ ಇಷ್ಟು ಓಪನ್ ಅಪ್ ಆಗೋದೇ ಇಲ್ಲ. ಹೀಗೆ ಆಗಿ 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 ಕೆಲವು ದಿನಗಳ ನಂತರ ನಾವು ನೋಡ್ತೇವೆ ಒಂದು ರಿಲೇಷನ್ನು ಕೂಡ ಮುರಿದು ಹೋಗುವಷ್ಟು ಸಮಸ್ಯೆಗೆ ಹೋಗ್ತದೆ. ಇರೋದು ಒಂದು ಚಿಕ್ಕ ಮ್ಯಾಟರ್, ಮಾತಾಡೋದೇ ಬಿಟ್ಬಿಡ್ತಾರೆ. ಅಂದ್ರೆ ಸಂಬಂಧಗಳು ಅಲ್ಲಿ ಮುರಿದು ಹೋಗುವಂತ ಸಮಯನೂ ಕೂಡ ನಾವು ನೋಡ್ತಾ ಇದೀವಿ. ಅಂದ್ರೆ ಇದಕ್ಕೆಲ್ಲ ಕಾರಣ ನೋಡಿ, ಒಂದು ಸಣ್ಣ ಇನ್ಸಿಡೆಂಟ್, ಆ ಸಣ್ಣ ಇನ್ಸಿಡೆಂಟ್ ಅಲ್ಲಿ ನನ್ನ ಮಾನಸಿಕ ಸಂತುಲನೆಯನ್ನ ಕಳ್ಕೊಂಡಿರೋ ಕಾರಣಕ್ಕಾಗಿ ನನ್ನೊಳಗೇನು ನಕಾರಾತ್ಮಕ ವಿಚಾರಗಳಲ್ಲಿ ನಾನೇನು ಮುಳುಗು ಹೋಗ್ಬಿಡ್ತೀನಿ. ಆ ಕಾರಣದಿಂದಾಗಿ ಹೇಗೆ ಹೊರಗಡೆ ಸಮಸ್ಯೆಗಳು ಬರ್ತಾ ಇದೆ, ಇವತ್ತು ಸಂಬಂಧಗಳು ಕಟ್ಟಾಗಿ ಹೋಗ್ತಾ ಇದೆ, ಅಲ್ಲಿವರೆಗೆ ಅದು ಹೋಗಿ ತಲುಪ್ತಾ ಇದೆ. ಅಂದ್ರೆ ಇಷ್ಟು ಆಳವಾಗಿ ಅದರಲ್ಲಿ ಪರಿವರ್ತನೆ ಆಗ್ತಾ ಇದೆ. ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಎಕ್ಸ್ಟರ್ನಲ್ ಸ್ಟ್ರೆಸ್ಸು ಕೂಡ, ಎಕ್ಸ್ಟರ್ನಲ್ ಪ್ರೆಷರ್ಸು ಕೂಡ ಪ್ರೆಸೆಂಟ್ ಟೈಮಲ್ಲಿ ಬಹಳಷ್ಟು ಇರ್ತದೆ. ಸೊ ಒಂದಾಯ್ತು, ಪ್ರೆಸೆಂಟ್ ಟೈಮಲ್ಲಿ ಇಂಟರ್ನಲ್ ಸ್ಟ್ರೆಸ್ಸು ನಕಾರಾತ್ಮಕ ಭಾವನೆಯಿಂದ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ಎಕ್ಸ್ಟರ್ನಲಿನೂ ಕೂಡ ನೋಡಿ ಹೊರಗಡೆ ಎಷ್ಟೆಲ್ಲ ಪರಿವರ್ತನೆ ಆಗ್ತಾ ಇದೆ. ಈಗ ಗೌರ್ಮೆಂಟ್ ಪಾಲಿಸೀಸ್ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇದೆ, ಎಕಾನಮಿಕ್ ಕಂಡೀಷನ್ಸ್ ಹೊರಗಡೆ ಚೇಂಜ್ ಆಗ್ತಾ ಇದೆ, ಶೇರ್ ಮಾರ್ಕೆಟು ಕೆಲವೊಮ್ಮೆ ಬೀಳ್ತದೆ, ಕೆಲವೊಮ್ಮೆ ಏಳ್ತದೆ, ಹೀಗೆ ವೆರೈಟಿ ಚೇಂಜಸ್ಸು. ಈಗ ಮೊನ್ನೆ ತಾನೇ ನೋಡಿದ್ವಿ, ಪೆಟ್ರೋಲ್ ಭಯಂಕರ ದುಬಾರಿ ಅಂತ ಹೇಳಿ ಒಮ್ಮೆ ಇಷ್ಟು ಏರಿಸ್ಬಿಟ್ರು. ಸೊ ಇದು ಡೈರೆಕ್ಟ್ಲಿ ನನಗೆ ಟಚ್ ಇಲ್ಲ ಅಂದ್ರೂ ಸಹ ಈ ಪಾಲಿಸೀಸ್ಗಳಾಗಲಿ ಏನೇನು ಚೇಂಜ್ ಆಗ್ತಾ ಇದ್ದಾವೆ ಅದು ಸಮ್ವೇರ್ ಇಂಡೈರೆಕ್ಟ್ ಆಗಿ ಅದು ನನಗೆ ಬರ್ತಾ ಇದೆ. ಅದ್ರ ಬಗ್ಗೆನೂ ಕೆಲವೊಮ್ಮೆ ಪ್ರೆಷರ್ಸ್ಗಳು ನನ್ನೊಳಗಡೆ ಉತ್ಪನ್ನ ಆಗ್ತದೆ. ಹೀಗೆ ಪಾಸ್ಟ್ನಲ್ಲಾಗಲಿ, ಫ್ಯೂಚರ್ ಬಗ್ಗೆ ಆಗಲಿ ಅಥವಾ ಪ್ರೆಸೆಂಟ್ನಲ್ಲಾಗಲಿ ಎಲ್ಲ ಕಾಲಗಳಲ್ಲಿ ನಾನು ಹೋದ್ರೂ ಕೂಡ ಇವತ್ತು ಪ್ರೆಷರೇ ತುಂಬಿಕೊಂಡಿದೆ ನನ್ನೊಳಗಡೆ, ಅಂದರೆ ಪ್ರೆಷರೇ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ರೀತಿ ಪ್ರೆಷರ್ ಉತ್ಪನ್ನ ಆಗುತ್ತೆ ಅಂತ. ಈಗ ಇದರಿಂದ ಕೆಲವು ರೋಗಗಳೇನಾದ್ರು ಹುಟ್ಕೋಬಹುದಾ ಸ್ಟ್ರೆಸ್ನಿಂದಾಗಿ? ಅವಶ್ಯವಾಗಿ. ಈ ಪ್ರೆಷರ್ ಏನು ನಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಆಗುತ್ತೆ, ಆ ಪ್ರೆಷರ್ ಕಾರಣದಿಂದಲೇ ಇವತ್ತು ಸೈಂಟಿಸ್ಟ್ಗಳು ಸಹ ಪ್ರೂಫ್ ಮಾಡೇ ಬಿಟ್ಟಿದ್ದಾರೆ, ನಮ್ಮ ಶರೀರದ ರೋಗಗಳಿಗೆ ಮೂಲ ಕಾರಣ ನಮ್ಮ ಮನಸ್ಸು ಅಂತ ಹೇಳಿ. ಮನಸ್ಸು ಅಂದರೆ ಅರ್ಥ ಏನು, ರೋಗ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ಪ್ರೆಷರ್ಸನ್ನು ಮನಸ್ಸಿನಲ್ಲಿ ಹೋಲ್ಡ್ ಮಾಡಿದ್ವಿ ಅಂದರೆ, ಹಿಡ್ಕೊಂಡು ಕೂತ್ಕೊಂಡ್ವಿ ಅಂತಂದರೆ ಆವಾಗ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ವಸ್ತು ಇದೆ, ಈ ವಸ್ತುವನ್ನು ನೀವು ಹಾಗೆ ಹಿಡ್ಕೊಂಡು ಎಷ್ಟೋ ತನಕ ಕುತ್ಕೊಳ್ತೀರಾ? ಒಂದು ದಿವಸ ಪೂರ್ಣ ಹೀಗೆ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಕುತ್ಕೋಬಹುದು, ಆದ್ರೆ ಒಂದು ದಿವಸ ಕುತ್ಕೊಂಡ್ಬಿಟ್ರೆ, ಟ್ರೈ ಮಾಡಿ ಕುತ್ಕೊಂಡ್ಬಿಟ್ರೆ ಅದೇನು ಕೈ ಜುಮ್ ಆಗಿ, ಆಮೇಲೆ ಕೈ ನೋವು ಶುರುವಾಗಿ, ಆಮೇಲೆ ಕೈ ಹಿಡ್ಕೊಂಡ್ಬಿಟ್ಟು ಮಸಲ್ ಕ್ಯಾಚ್ ಆಗಿ
ಏನೆಲ್ಲ ಏನೆಲ್ಲ ಆಗುತ್ತೆ, ಆಗ್ಬೋದು. ಎಷ್ಟು ನೋವು ಕ್ರಿಯೇಟ್ ಆಗ್ತದೆ. ಅದೇ ಒಂದು ಮಾತನ್ನ ನಾವು ಎಷ್ಟೋ ತನಕ ಇಟ್ಕೊಳ್ತೀವಿ ನಮ್ಮ ಮನಸ್ಸಿನಲ್ಲಿ. ತುಂಬಾ ಚುಚ್ಚುವ ಮಾತಾಗಿದ್ರೆ ದಿನಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಲೆ ಇಟ್ಕೊಂಡಿರ್ತೀವಿ. ವರ್ಷಗಟ್ಲೆನೂ ಇಟ್ಕೊಂಡ್ಬಿಡ್ತೀವಿ. ಎಷ್ಟೆಷ್ಟು ವರ್ಷಗಟ್ಲೆ ಅಂದ್ರೆ ಒಂದ್ ಸ್ವಲ್ಪ, ಇವತ್ತು ನಾನು 1 ಗಂಟೆ ಅಷ್ಟೇ ನಿಮ್ ಜೊತೆ ಕಳೆದಿದ್ದೀನಿ, ಅಷ್ಟರಲ್ಲಿ ನಿಮ್ಮ ನೀವು ಇಂತಿಂತ ಮಾತುಗಳನ್ನ ಹೇಳಿದೀರಾ, ಆ ಮನಸ್ಸಿನಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ ಅಂದ್ರೆ 10 ವರ್ಷಗಳ ನಂತರ ನಾನು ಭೇಟಿ ಆದ್ರೂ ಸಹ, ಅಥವಾ ಎಲ್ಲೋ ದೂರದಲ್ಲಿ ನೋಡಿದ್ರು ಸಹ, ನಿಮ್ಮ ಮುಖ ಕಂಡ್ರೆ ಸಾಕು, ನಿಮ್ಮಿಂದ ನಾನು ರೂಟ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಆ ಫೈಲ್ಸ್ಗಳು ನನ್ನ ಮನಸ್ಸಿನಲ್ಲಿ ಇಷ್ಟು ಇಂಪ್ರೆಷನ್ ಮೂಡ್ಬಿಟ್ಟಿದ್ದಾವೆ ಅಂತಂದರೆ, ಸೊ ಅದರ ಎಫೆಕ್ಟ್ ಹೇಗಾಗುತ್ತೆ ಅಂದರೆ ಈವನ್ ಅವರ ಮುಖನೂ ಕೂಡ ನಮಗೆ ನೋಡಲಿಕ್ಕೆ ಇಷ್ಟ ಆಗೋದಿಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ನಾವು ಮನಸ್ಸಿನಲ್ಲಿ ಹೋಲ್ಡ್ ಮಾಡ್ತೀವಿ, ಆ ಹೋಲ್ಡಿನ ಎಫೆಕ್ಟ್ ನಮಗೆ ಹೇಗೆ ಶರೀರದ ಮೇಲೆ ಬೀಳುತ್ತೆ ಅಂತ ತುಂಬಾ ದೀರ್ಘಕಾಲದವರೆಗೆ ನಾವು ಅದನ್ನ ಹಿಡ್ಕೊಂಡಿರೋ ಕಾರಣದಿಂದ ಅಲ್ಲೇನಾಗುತ್ತೆ ಅಂದರೆ, ಹೀಗೆ ಈ ಶರೀರಕ್ಕೆ ಹಿಡ್ಕೊಂಡು ಕುತ್ಕೊಂಡಾಗ ಇಲ್ಲಿ ಪೇನ್ ಆಯಿತು, ಆಮೇಲೆ ಅದು ರೋಗದಲ್ಲಿ ಪರಿವರ್ತನೆನೂ ಕೂಡ ಆಗ್ಬೋದು. ಹಾಗೆ ಮನಸ್ಸಿನಲ್ಲಿ ನಾವೇನು ಮಾತುಗಳನ್ನು ಹಿಡ್ಕೊಳ್ತೀವಿ ಅಥವಾ ಯಾವುದೇ ಒಂದು ಸಂದರ್ಭಗಳನ್ನು ಹಿಡ್ಕೊಳ್ತೀವಿ, ಏನೇ ಒಂದು ಪರಿಸ್ಥಿತಿಗಳನ್ನು ನಾನು ಹಿಡಿತಾ ಹೋಗ್ತೀನಿ, ಅದರಿಂದ ಏನಾಗುತ್ತೆ ಅಂದರೆ ಎಷ್ಟೊತ್ತು ಹಿಡ್ಕೊಳ್ತೀನಿ ಅಷ್ಟು ಅದರ ಅಸರ್ ಏನಂತಾರೆ, ಅದರದ್ದು ಪ್ರಭಾವ, ಪರಿಣಾಮ ನನ್ನ ಶರೀರದ ಮೇಲೆ ಬೀಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳಲಾಗ್ತದೆ, ಇನ್ ದಿಸ್ ಏಜ್ human beings are left their original nature of ease, so there are disease ಅಂತೇಳಿ. ಅಂದರೆ ಇವತ್ತಿನ ಜನರೇಷನ್ನಲ್ಲಿ, ಇವತ್ತಿನ ಒಂದು ಪ್ರೆಸೆಂಟ್ ಯುಗದಲ್ಲಿ ಈ ಮನುಷ್ಯರು ತಮ್ಮ ಈಸಿ ನೇಚರ್ ಅಥವಾ ಒಂದು ಮೂಲವಾದಂಥ ಗುಣ ಅವ್ರದ್ದು ಏನಿದೆ ಅಂತಂದರೆ ಈಸ್, ಅಂದರೆ ಸರಳವಾಗಿ ಇರುವಂಥದ್ದು, ಸಹಜತೆ, ಸರಳತೆ. ಇದನ್ನು ಯಾವಾಗ ಅವರು ಬಿಟ್ಕೊಂಡು ಬಿಡ್ತಾರೆ, ಆವಾಗ ಡೆಫಿನೆಟ್ಲಿ ಅವರು ಒಂದು ರೋಗಗಳಿಗೆ, ಡಿಸೀಸ್ಗಳಿಗೆ ತುತ್ತಾಗ್ತಾರೆ. ಡಿಸ್ಈಸ್ ಅಂದ್ರೇ ಅಸಹಜತೆ. ಯಾವಾಗ ಅಸಹಜತೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ, ಆವಾಗ ನಾವು ಆಟೋಮೆಟಿಕ್ ಆಗಿ ಡಿಸೀಸ್ಗೆ ಬಲಿಯಾಗ್ತೀವಿ. ಅಂದ್ರೆ ಯಾವುದು ಮಾತುಗಳನ್ನಾಗ್ಲಿ ಏನಾಗ್ಲಿ ನಾನು ಎಷ್ಟು ಹೋಲ್ಡ್ ಮಾಡ್ತಾ ಹೋಗ್ತೀನಿ, ಅಥವಾ ಅಸಹಜ ಹೋಲ್ಡ್ ಮಾಡಿದಾಗ ನನ್ನ ಬಿಹೇವಿಯರ್ ಅಲ್ಲಿ ಏನ್ ಬರುತ್ತೆ, ನನ್ನ ನಡವಳಿಕೆಯಲ್ಲಿ ಅಸಹಜತೆ ಬರ್ತದೆ. ಈ ಅಸಹಜತೆಯಿಂದ ನಾನು ಅಲ್ಲಿ ರೋಗಕ್ಕೆ ಹೋಗಿ ಬಲಿಯಾಗ್ತೀನಿ. ಯಾವ ರೋಗ ಅಂತ ಹೇಳಿಕ್ ಬರಲ್ಲ, ಯಾವ ತರದ ರೋಗಗಳು ಬರ್ಬೋದು, ಯಾವುದು ಪ್ರಕಾರದ ರೋಗಗಳು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸ್ಟ್ರೆಸ್ ಏನು ಬೆಳೀತಾ ಇದೆ ದಿನದಿಂದ ದಿನಕ್ಕೆ. ನೀವು ಶುರು ಮಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಎಲ್ಲರಿಗೂ ಸಹ ಇವತ್ತು ಕಾಮನ್ ವರ್ಡ್ ಇವತ್ತು ಯೂಸ್ ಮಾಡೋದಂದ್ರೆ ಟೆನ್ಷನ್ ಆಗ್ತಾ ಇದೆ. ಚಿಕ್ಕ ಮಗುನು ಕೂಡ ಹೇಳುತ್ತೆ, ಅಮ್ಮ ನನಗೆ ಇವತ್ತು ತುಂಬಾ ಟೆನ್ಷನ್ ಇದೆ, ಇವತ್ತು ಇಷ್ಟು ಹೋಮ್ವರ್ಕ್ ಕೊಟ್ಬಿಟ್ಟಿದ್ದಾರೆ, ನನಗೆ ಗೊತ್ತೇ ಇಲ್ಲ, ಈಗ ನಾನು ಅದನ್ನ ಹೇಗ್ ಮಾಡ್ತೀನಿ, ನನಗೆ ಅದಕ್ಕೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ. ಅಂದ್ರೆ ಎಲ್ಲ ಜನರೇಷನ್ದವರು ಈ ವರ್ಡ್ ಅನ್ನ ಯೂಸ್ ಮಾಡ್ತಾನೆ ಇದ್ದಾರೆ. ಹಾಗಾದ್ರೆ ಇವಾಗ ಟೆನ್ಷನ್, ಪ್ರೆಷರ್, ಸ್ಟ್ರೆಸ್ ಇವು ಮೂರು ಬೇರೆ ಬೇರೆ ಅರ್ಥ ಕೊಡುತ್ತಾ ಅಥವಾ ಒಂದೇ ಅರ್ಥ ಕೊಡುತ್ತಾ? ಈ ಮೂರಲ್ಲೂ ಕೂಡ ಒಂದು ಸ್ಲೈಟ್ ಡಿಫ್ರೆನ್ಸಸ್ ಇದೆ. ಇದನ್ನು ಕೂಡ ನಾವು ತಿಳ್ಕೊಳ್ಳುವಂಥದ್ದೇ ಇದೆ. ಪ್ರೆಷರ್ ಅಂತ ನಾವೀಗ ಮಾತಾಡಿದ್ವಿ. ಪ್ರೆಷರ್ ಅಂತಂದ್ರೆ ಇದು ಹೇಳ್ಬೋದು, ನನ್ನ ಮನಸ್ಸಿನಲ್ಲಿ ಏನು ಪರಿವರ್ತನೆ ಆಗ್ತಾ ಇದೆ, ವಿಚಾರಗಳಲ್ಲಿ ಏನು ಪರಿವರ್ತನೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದರೆ, ಒಂದು ಬಾರಿ ಏನಾಗುತ್ತೆ ಅಂದರೆ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವ್ರದ್ದೊಂದು ದೊಡ್ಡ ಫಾರ್ಮ್ ಹೌಸ್ ಇರುತ್ತೆ. ಆ ಫಾರ್ಮ್ ಹೌಸಲ್ಲಿ ಅವರು ಎಲ್ಲ ಯುವಕರನ್ನು ಕರೀತಾರೆ. ಅವರು ಕಾಲ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಒಂದು ಕಾಂಪಿಟೇಷನ್ ಅಂತ ಇಡ್ತಾರೆ ಅಲ್ಲಿ. ಅವ್ರ ಫಾರ್ಮ್ ಹೌಸಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರ್ತದೆ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ವಿಷಕಾರಿ ಸರ್ಪಗಳನ್ನು ಅದರಲ್ಲಿ ತಂದು ಹಾಕ್ತಾರೆ. ಹಾಕಿ ಅವ್ರಿಗೇನು ಹೇಳ್ತಾರೆ ಅಂದರೆ, ಎಲ್ಲ ಯುವಕರಿಗೆ ಹೇಳ್ತಾರೆ, ನೋಡಿ ಇಲ್ಲಿ ವಿಷಕಾರಿ ಸರ್ಪಗಳನ್ನು ಈ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಲಾಗಿದೆ. ಈ ಎಂಡ್ನಿಂದ ಹಿಡ್ಕೊಂಡು ಆ ಎಂಡಿಗೆ ಯಾವ ಯುವಕ ಬಂದು ಇದರಲ್ಲಿ ಜಿಗಿದು ಸ್ವಿಮ್ಮಿಂಗ್ ಮಾಡ್ತಾ ಆ ಎಂಡಿಗೆ ಹೋಗಿ ಹೊರಗಡೆ ಬರ್ತಾನೋ ಅವನಿಗೆ $20,000 ಅದ್ರ ಜೊತೆಗೆ ನನ್ನ ಮಗಳನ್ನ ಉಡುಗೊರೆಯಾಗಿ ನಿಮಗೆ ಕೊಡ್ತೇನೆ ಅಂತ
ಈ ಹೇಳಿದ್ದು ಮುಗಿಯೋದೇ ತಡ ಒಬ್ಬನದು ಆವಾಜ್ ಬರುತ್ತೆ ಜೋರಾಗಿ, ಈಗ ಯಾರೋ ಹೋಗು ಜಿಗಿದು ಬಿಟ್ರೇನೋ ಆ ಸ್ವಿಮ್ಮಿಂಗ್ನಲ್ಲಿ ಅಂತ ಹೇಳಿ. ನಿಜವಾಗ್ಲೂ ಒಬ್ಬ ಯುವಕ ಜಿಗಿದಿದ್ದಾನೆ, ಈ ಎಂಡಿಂದ ಆ ಎಂಡಿಗೆ ಹೋಗಿ ಹೊರಗೂ ಬಂದ್ಬಿಡ್ತಾನೆ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಅವನು ಒಮ್ಮೆಲೆ ಆಶ್ಚರ್ಯ ಅವನಿಗೆ, ಅದೇನು ಇನ್ನು ಹೇಳೋದು ಮುಗಿತಾ ಇದ್ದಂಗೆ ಅದು ಹೇಗೆ ಅವನು ಹೊರಗೆ ಬಂದ್ಬಿಟ್ಟ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ಅವನನ್ನು ಭಾಳಷ್ಟು ಅಪ್ರಿಷಿಯೇಟ್ ಮಾಡಿ ಕರೆದು, ಐ ಆಮ್ ಪ್ರೌಡ್ ಆಫ್ ಯು, ನಿಜವಾಗ್ಲೂ ನೀನು ಇಂಥ ಒಂದು ಕಾರ್ಯವನ್ನು ಮಾಡಿದೆಯಾ, ನನಗೆ ಭಾಳಷ್ಟು ಖುಷಿಯಾಗಿದೆ. ಅದಕ್ಕೆ ನಾನು ಈ $20,000 ನಾನಿವತ್ತು ಖುಷಿಯಾಗಿ $40,000 ಕೊಡ್ತೇನೆ, ಅದ್ರ ಜೊತೆಗೆ ನನ್ನ ಮಗಳನ್ನು ಕೂಡ ನಿನಗೆ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ ತಕ್ಷಣನೇ ಅವನೇನು ಹೇಳಬೇಕು, ಖುಷಿ ಆಗ್ಬೇಕು. ಅವನೇನು ಹೇಳ್ತಾನೆ, ನಿಮ್ಮ ಯಾವ USDನೂ ಬೇಡ, ನಿಮ್ಮ ಮಗಳು ಬೇಡ, ನೀವು ಬೇಡ, ನಾನು ಅವ್ರನ್ನು ಹುಡುಕ್ತಾ ಇದ್ದೀನಿ, ಯಾರು ನನ್ನನ್ನು ಸ್ಕೂಲಲ್ಲಿ ತಳ್ಳಿದ್ರು ಅಂತೇಳಿ. ಅಂದರೆ ಆ ಪ್ರೆಷರ್ ಅನ್ನೋದು, ಆ ಮಾನಸಿಕ ಉದ್ವೇಗ ಅನ್ನೋದು ಈ ರೀತಿಯಾಗಿ ಒಂದು ಪ್ರೆಷರ್ ಅಂದ್ರೆ ಏನು, ಕಂಟಿನ್ಯೂಸ್ ಆಗಿ ಒಂದು ಥಾಟ್ಸ್ಗಳು ಮನಸ್ಸಿನಲ್ಲಿ ನಡೀತಾ ಇರ್ತದಲ್ಲ, ಅದಕ್ಕೆ ನಾವು ಪ್ರೆಷರ್ ಅಂತ ಹೇಳ್ತೀವಿ. ಅದು ಕೂಡಿ 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 ಅದು ಹೇಗೆ, ನಾನು ಪ್ರೆಷರ್ ಕುಕ್ಕರ್ ಅಂತ ನಾವು ನೋಡ್ತೀವಲ್ಲ, ನಿಧಾನವಾಗಿ ಮೊದಲು ಸ್ವಲ್ಪ ಇರ್ತದೆ, ಆಮೇಲೆ ಏರ್ತಾ ಹೋಗ್ತದೆ. ಸೊ ಅದು ಪ್ರೆಷರ್ ಏರ್ತಾ ಇದೆ ಅಂತ ಹೇಳ್ತೀವಿ, ಅಲ್ಲಿ ಒಂದು ಪ್ರೆಷರ್ ಸ್ಟಾಕ್ ಆಗ್ತಾ ಇದೆ. ಸೊ ಯಾವಾಗ ಇದು ಜಾಸ್ತಿ ಆಗುತ್ತೆ ಆವಾಗ ಅದು ಟೆನ್ಷನ್ ರೂಪವನ್ನ ತಗೊಳ್ತದೆ, ಟೆನ್ಷನ್ ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಈಗ ಟೆನ್ಷನ್ ಹೇಗಿರ್ತದೆ ಅಂತ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ, ಈಗ ತಾನೇ ಎಕ್ಸಾಮ್ ಕೊಟ್ಟು ಬಂದ ಮೇಲೆ ಅವರಿಗೆ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರಲ್ಲ, ಡೇಟ್ ಫೈನಲ್ ಆಗಿರ್ತದಲ್ಲ, ಈಗ ತಿಳ್ಕೊಳ್ಳಿ ನಾಳೆ ಬೆಳಿಗ್ಗೆ ಈ ಒಂದು ಎಕ್ಸಾಮಿನ ರಿಸಲ್ಟ್ ಇದೆ ಅಂತ ಅನೌನ್ಸ್ಮೆಂಟ್ ಆಗಿದೆ, ನಾಳೆ ಬೆಳಗ್ಗೆ 9 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣನೇ ಇಲ್ಲಿ ಒಂದು ಫ್ಲಕ್ಚುಯೇಷನ್ ಶುರು ಆಗುತ್ತೆ, ಏನಾಗುತ್ತೋ ಏನೋ, ನಾನು ಹಿಂಗೆ ಬರ್ದಿದ್ದೆ, ಹೀಗಾಗುತ್ತೋ ಏನಾಗುತ್ತೋ ಏನೋ, ಒಂದು ಟೈಪ್ ಆಫ್ ಫ್ಲಕ್ಚುಯೇಷನ್ಸ್ ಮನಸ್ಸಿನಲ್ಲಿ ಶುರು ಆಗ್ತದೆ. ಫ್ಲಕ್ಚುಯೇಷನ್ ನಡೀತಾ ಬೆಳಗಿನ ತನಕನೂ ಅವನಿಗೆ ರಾತ್ರಿ ಎಲ್ಲ ನಿದ್ದೆನೂ ಬರ್ಲಿಕ್ಕಿಲ್ಲ, ಒಮ್ಮೊಮ್ಮೆ ಏನಾಗಿರ್ಬೋದೋ ಏನೋ ಅಂತ ಹೇಳಿ. ಆಮೇಲೆ ಕಡೆಗೆ ಒಂದು ವೇಳೆ ಅವನು ಬೆಳಿಗ್ಗೆ 9 o'clock ಕರೆಕ್ಟ್ ಶಾರ್ಪ್ ಅವನ್ನೆಲ್ಲ ರೆಡಿಯಾಗಿ ಹೋಗಿ ನೋಟಿಸ್ ಬೋರ್ಡನ್ನು ನೋಡೋ ಅಷ್ಟೊತ್ತಿಗೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಒಂದು ಸೂಚನೆಯನ್ನು, ನೋಟಿಸನ್ನು ಹಾಕಿರ್ತಾರೆ, ಯುವರ್ ರಿಸಲ್ಟ್ಸ್ ಆರ್ ಪೋಸ್ಟ್ಪೋನ್ ಟು ಅನದರ್ 24 hours ಅಂತ ಹೇಳಿ. ಇನ್ನೂ ಒಂದು ದಿನಕ್ಕೆ ಅದು ಮುಂದೂಡಲಾಗಿದೆ ಅಂತ ಹಾಕ್ಬಿಟ್ಟಿರ್ತಾರೆ. ಸೊ ಅದನ್ನ ನೋಡಿದ ತಕ್ಷಣ ಮತ್ತೆ ಅವನಲ್ಲಿ ಆ ಫ್ಲಕ್ಚುಯೇಷನ್ಸ್ ಶುರು ಆಗ್ಬಿಡ್ತದೆ. ಅಂದ್ರೆ ಈ ಒಂದೇನು ಫ್ಲಕ್ಚುಯೇಷನ್ಸ್ ಒಂದು ಸಿಚುವೇಶನ್ ಅನ್ನ ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏರುಪೇರು ಆಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಾವು ಟೆನ್ಷನ್ ಅಂತ ಹೇಳ್ತೀವಿ. ಅಕ್ಯುಮುಲೇಟೆಡ್ ಪ್ರೆಷರ್ ಇಸ್ ಟೆನ್ಷನ್. ಟೆನ್ಷನ್ ಅಂದರೆ ಒಂದು ಸಮಯದಲ್ಲಿ ಆ ಪ್ರೆಷರ್ ಏನು ನಮ್ಮಲ್ಲಿ ಫ್ಲಕ್ಚುಯೇಷನ್ ಮಾಡ್ತಾ ಹೋಗ್ತದೆ, ಏನಾಗುತ್ತೋ ಏನಿಲ್ವೋ, ಹೀಗಾದರೆ ಹೇಗಿರ್ತದೆ, ಹೀಗಿದ್ರೆ ಹೇಗಿರ್ತದೆ ಅಂತೇಳಿ ಮನಸ್ಸಿನಲ್ಲಿ ಏರಿಳಿತಗಳು ಏನು ಆಗ್ತಿರ್ತದೆ, ಅದಕ್ಕೆ ನಾವು ಟೆನ್ಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ ಅಂದರೆ ಏನಪ್ಪ ಅಂದರೆ, ಇಡೀ ದಿವಸದಲ್ಲೂ ಕೂಡ ಅಥವಾ ಇಡೀ ಜೀವಮಾನದಲ್ಲೂ ಕೂಡ ಈ ಫ್ಲಕ್ಚುಯೇಷನನ್ನು ಅವನು ಅನುಭವಿಸ್ತಾ ಇರ್ತಾನೆ. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಫ್ಲಕ್ಚುಯೇಷನ್ ಆಗೋದು ಬೇರೆ, ಆದ್ರೆ ಕಂಟಿನ್ಯೂಸ್ ಆಗಿ ಜೀವನದಲ್ಲಿ ಎಲ್ಲಾ ಘಟನೆಗಳ ಜೊತೆಗೂ ಎಲ್ಲದಕ್ಕೂ ಕೂಡ ಅವನು ಫ್ಲಕ್ಚುಯೇಷನ್ ಅನ್ನ ಅನುಭವ ಮಾಡ್ತಾನೆ. ಆವಾಗ ಅಲ್ಲಿ ನೋಡಿ ನೀವು ಹೇಗೆ ಅನಿಸ್ತದೆ ಅಂತಂದ್ರೆ, ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣನೇ ಒಂದು ಭಯ ಶುರು ಆಗ್ತದೆ, ಏನಾಗುತ್ತೋ ಏನೋ, ಇವತ್ತಿನ ನನ್ನ ಜೀವನ ಹೆಂಗೆ ಹೋಗುತ್ತೋ ಏನೋ, ಇವತ್ತಿನ ದಿವಸ ನಂದು ಹೇಗೆ ಹೋಗ್ತದೋ ಏನೋ ಅಂತ ಒಂದು ಭಯ, ಒಂದು ಪ್ರಕಾರದ ಫೋಬಿಯಾ ಅಂತಲೂ ಹೇಳ್ಬೋದು. ಹಾಗೇನೆ ಮುಂದೆ ಹೋದಂಗೆ ಇವತ್ತು ನಾಷ್ಟ ಒಂದೇನೋ ಬ್ರೇಕ್ಫಾಸ್ಟ್ ಸಿಗುತ್ತೆ, ಇವತ್ತು ಈ ಐಟಮ್ ತಿಂದ್ಬಿಟ್ಟೆ, ನನಗೆ ಗೊತ್ತಿಲ್ಲ ಇವತ್ತು ನನ್ನ ಶರೀರದಲ್ಲಿ ಏನು ಏರುಪೇರು ಆಗ್ತದೋ ಏನೋ ಗೊತ್ತಿಲ್ಲ. ಹಾಗೆ ಮುಂದೆ ಹೋದಂಗೆ ಇವತ್ತು ಆಫೀಸಿಗೆ ಹೋಗಬೇಕಾಗಿದೆ, ಆಫೀಸಿಗೆ ಹೋಗೋ ಸಮಯದಲ್ಲಿ ಆ ಟ್ರಾಫಿಕನ್ನು ನೋಡ್ತಾನೆ, ಟ್ರಾಫಿಕಲ್ಲಿ ನಾನು ಪಾರಾಗ್ತೀನೋ ಇಲ್ವೋ, ನಾನು ಲೇಟ್ ಆಗಿಬಿಡ್ತೀನೇನೋ, ಲೇಟ್ ಆದರೆ ಏನೇನಾಗುತ್ತೋ ಏನೋ ಅಂತ ಅದು ಒಂದು ಥರದ ಫ್ಲಕ್ಚುಯೇಷನ್. ಹೋಗಿ ಮುಟ್ಟಿದ ತಕ್ಷಣ ಬಾಸ್ ಮುಖ ನೋಡಿದ ತಕ್ಷಣ ಬಾಸ್ ಏನಂತಾರೋ ಏನೋ, ಅಥವಾ ಬಾಸ್ ಇವತ್ತು ನನಗೆ ಭಾಳ ಬೈದ್ಬಿಟ್ರೆ. ಆದರೆ ಹೀಗೆ ಜೀವನದ ಪ್ರತಿಯೊಂದು ಘಟನೆಯಲ್ಲಿ ಅವರಿಗೆ ಏರಿಳಿತದ ಅನುಭವ ಏನು ಆಗುತ್ತೆ, ಅದಕ್ಕೆ ನಾವು ಸ್ಟ್ರೆಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಈ ಸ್ಟ್ರೆಸ್ ಮುಕ್ತ ಜೀವನ ಮಾಡುವುದು ಹೇಗೆ? ಇವಾಗ ನಾವು ಮುಖ್ಯ ನಮಗೆ ತೊಂದರೆ ಇರೋದು ಸ್ಟ್ರೆಸ್ ಮುಕ್ತ ನಾವು ಒಂದೇ ಸರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ನೋಡೋಣ ಮುಂದೆ.
ಹೇಗೆ ಆಗುತ್ತೆ ಅಂತ ಹೇಳಿ. ಆದರೆ ಸ್ಟ್ರೆಸ್ ಮುಕ್ತರಾಗ್ಲಿಕ್ಕಾಗಿ ಇಲ್ಲಿ ಮೂಲವಾಗಿ ಏನಪ್ಪಾ ಅಂತಂದ್ರೆ ಬರುವಂತ ಪರಿಸ್ಥಿತಿಗಳಂತೂ ಇದ್ದೇ ಇರುತ್ತೆ. ನಾವು ಜೀವನದಲ್ಲಿ ಬಂದಿದ್ದೀವಿ ಅಂತಂದ್ಮೇಲೆ ಪರಿಸ್ಥಿತಿಗಳು ಸಹಜವಾಗಿ ಇವತ್ತು ಸಣ್ಣದು ಬರ್ಬೋದು, ದೊಡ್ಡದು ಬರ್ಬೋದು, ಅನೇಕ ವಿಭಿನ್ನವಾದಂಥ ಪರಿಸ್ಥಿತಿಗಳು ನಮ್ಮ ಎದುರುಗಡೆಗೆ ಬರುತ್ತೆ. ಆದರೆ ಅದನ್ನು ಎದುರಿಸ್ಬೇಕಾದ್ರೆ ನನ್ನ ಮಾನಸಿಕ ಶಕ್ತಿಯನ್ನ ನಾನು ಬಲ ಮಾಡಬೇಕು. ಎಷ್ಟು ನಾನು ಅದನ್ನ ಬಲಪಡಿಸ್ಕೊಳ್ತಾ ಹೋಗ್ತೀನಿ ಅಷ್ಟು ಅಲ್ಲಿ ಸ್ಟ್ರೆಸ್ ಮುಕ್ತ ಜೀವನ ಅಥವಾ ಒತ್ತಡ ಮುಕ್ತ ಜೀವನವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ ಅಕ್ಕವ್ರೆ, ನೀವು ಇಷ್ಟೇನು ನಮ್ಮ ಜೊತೆ ಚರ್ಚೆ ಮಾಡಿದ್ರಲ್ಲ, ಮೊದಲು ನನಗೆ ಟೆನ್ಷನ್ನು, ಪ್ರೆಷರು, ಸ್ಟ್ರೆಸ್ಸು ಇವೆಲ್ಲ ಒಂದೇ ಅಂತ ಅಂದ್ಕೊಂಡಿದ್ದೆ. ಇವಾಗ ಅದರೊಳಗಡೆ ಇರುವ ವ್ಯತ್ಯಾಸ ಗೊತ್ತಾಯಿತು. ಇದು ನನಗೆ ಬಹಳ ಖುಷಿ ಕೊಡ್ತು. ತುಂಬ ಧನ್ಯವಾದಗಳು. ನೋಡಿದ್ದೀರಾ ಪ್ರೇಕ್ಷಕರೇ, ಇವತ್ತು ಸ್ಟ್ರೆಸ್ ಅನ್ನುವ ವಿಷಯದಲ್ಲೇ ನಮಗೆ ಎಷ್ಟೆಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಿದರು. ಇನ್ನು ಮುಂದೆ ಮತ್ತೊಮ್ಮೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.